ಕ್ರಿಸ್ತ ಅಂದರೆ ನಮಗೆ ಗೊತ್ತು, ಅಭಿಷಿಕ್ತ. ನಮ್ಮನ್ನು ಅಭಿಷೇಕಿಸಲಿಕ್ಕೋಸ್ಕರ ಆತ ಬಂದಿದ್ದು. ಅಂದರೆ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕೆ. ದೇವರ ಒಬ್ಬನೇ ಮಗ ಯೇಸು ಕ್ರಿಸ್ತನು ಈ ಭೂಮಿಗೆ ಮನುಷ್ಯ ಪುತ್ರನಾಗಿ, ದೇವರ ಪುತ್ರ ಮನುಷ್ಯ ಪುತ್ರನಾಗಿ ಈ ಭೂಮಿಗೆ ಬಂದಿದ್ದು ಮನುಷ್ಯ ಪುತ್ರರಾದ ನಮ್ಮನ್ನು ದೇವಪುತ್ರರನ್ನಾಗಿ ಮಾಡಲಿಕ್ಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಗಾಗುತ್ತೆ ಇದು ಕೇಳಿದರೆ, ಇದು ಆಗೋದು ದೇವರ ಆತ್ಮನಿಂದ. ಮನುಷ್ಯ ಪುತ್ರನಾಗಿ ಈ ಭೂಮಿಗೆ ಬಂದ ದೇವರ ಪುತ್ರ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಕೊಡ್ತಾರೆ. ಅದೇನು ಕೇಳಿದರೆ, ತನ್ನ ಆತ್ಮ, ಪವಿತ್ರ ಆತ್ಮನನ್ನೊಂದು ವರವಾಗಿ ಕೊಡ್ತಾರೆ. ವಿಶ್ವಾಸಿಗೆ, ಎಲ್ರಿಗೂ ಅಲ್ಲ, ಕ್ರಿಶ್ಚಿಯನ್ಸ್ಗಲ್ಲ, ವಿಶ್ವಾಸಿಗೆ, ವಿಶ್ವಾಸ ಇಡುವವನಿಗೆ, ಶುಭ ಸಂದೇಶ ಆಲಿಸಿ ಆತನಲ್ಲಿ ವಿಶ್ವಾಸ ಇಡುವವನಿಗೆ. ವಿಶ್ವಾಸ ಅಂದರೆ ಈಗ ಹೇಳಿದಂತೆ ಈ ವಿಷಯಗಳು ಆತನಿಗೆ ಮನದಟ್ಟಾಗಬೇಕು, ಪಾಪಕ್ಕೆ ವಿಮುಖನಾಗುವ ಒಂದು ಹೃದಯ ಬೇಕು. ಆ ರೀತಿ ಒಂದು ವಿಶ್ವಾಸ ಇಡುವ ಪ್ರತಿಯೊಬ್ಬನಿಗೂ ದೇವರು ಕೊಡ್ತಕ್ಕಂಥ ಒಂದು ವರದಾನವಾಗಿದೆ. ತನ್ನ ಆತ್ಮ, ಪರಿಶುದ್ಧ ಆತ್ಮ, ಅಪ್ಪ ತಂದೆಯೇ ಎಂದು ಕರೆಯುವ ಪುತ್ರನ ಆತ್ಮವನ್ನು ದೇವರು ಕೊಡ್ತಾರೆ. ಆಗ ಮನುಷ್ಯ ಪುತ್ರ ದೇವಪುತ್ರರಾಗ್ತಾರೆ.